ನಮಸ್ಕಾರ ಸ್ನೇಹಿತರೆ, ಅಂಬಿ ರಿವ್ಯೂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಛಾವಾ ಮೂವಿ ಬಗ್ಗೆ. ಸೊ ಛಾವಾ ಮೂವಿ ವಿಕ್ಕಿ ಕೌಶಲ್ ಅವರು ಮಾಡಿರುವಂಥ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಒಂದು ಬಯೋಪಿಕ್ ಮೂವಿಯಾಗಿತ್ತು. ಸೊ ಆ ಮೂವಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ರಿವ್ಯೂ ಕೂಡ ಕೊಟ್ಟಿದ್ದೆ. ಆದರೆ ಈಗ ಅದರ 4ನೇ ದಿನದ ಛಾವಾ ಏನು ಕಲೆಕ್ಷನ್ ಇದೆ, ಎಷ್ಟು ಗಳಿಕೆ ಮಾಡ್ತಾಯಿದೆ, ಸೊ ಇದ್ರ ಬಗ್ಗೆ ಒಂದು ಝಲಕ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಲ್ರಿಗೂ ಗೊತ್ತಿರೋ ಹಾಗಿದ್ದು ಏನಿದೆ ಅಂದರೆ ಸಂಭಾಜಿ ಮಹಾರಾಜರ ಒಂದು ಜೀವನ ಚರಿತ್ರೆ ಆಧಾರಿತ ಮೂವಿಯಾಗಿದೆ. ಮರಾಠರ ಹೆಮ್ಮೆಯ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಮರಾಠಿಯರಿಗೆ ಏನಿದೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿರ್ಬೋದು, ಸಂಭಾಜಿ ಮಹಾರಾಜ್ ಆಗಿರ್ಬೋದು, ಒಂದು ತುಂಬ ಗೌರವ ಮತ್ತು ಅವರನ್ನು ದೇವತಾ ಮನುಷ್ಯ ಥರ ಅವರು ನೋಡ್ತಾರೆ ಮತ್ತು ಪೂಜೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಮರಾಠರ ಹೆಮ್ಮೆಯ ಸಿನಿಮಾ ಆಗಿರ್ಬೋದು, ಆದರೆ ನಮ್ಮ ಭಾರತೀಯರಿಗೂ ಕೂಡ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ನಮ್ಮ ಭಾರತದ ಒಂದು ಐತಿಹಾಸಿಕ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಒಂದು ಭಾರತೀಯರಿಗೂ ಕೂಡ ಒಂದು ಸಂತೋಷ ಸುದ್ದಿನೇ. ಆದರೆ ಈ ಸಿನಿಮಾ ಏನಿದೆ ಎಷ್ಟು ಈಗ ಕಲೆಕ್ಷನನ್ನು ಮಾಡಿದೆ. ಸೊ ಮರಾಠರ ಹೆಮ್ಮೆಯ ಸಿನಿಮಾ ಛಾವಾ ವಿಶ್ವಾದ್ಯಂತ ರಿಲೀಸ್ ಆಗಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಫಸ್ಟ್ ಶೋದಲ್ಲೇ ಈ ಸಿನಿಮಾಗೆ ಸಿಕ್ಕಿದ ರೆಸ್ಪಾನ್ಸ್ ನೋಡಿ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಶುರುವಾಗಿತ್ತು. ಸೊ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಛಾವಾ ಮೂವಿ ಫಸ್ಟ್ ಕಲೆಕ್ಷನ್ನಿಂದನೇ ಎಲ್ರಿಗೂ ಒಂದು ಹೋಪ್ಸ್ ಕೂಡ ಬಂದಿತ್ತು, ಇಲ್ಲ ಈ ಮೂವಿ ಒಂದು ಹಿಟ್ ಆಗುತ್ತೆ ಅಂತ. ಛತ್ರಪತಿ ಸಂಭಾಜಿ ಮಹಾರಾಜ್ ಚರಿತ್ರೆಯನ್ನು ಈ ಸಿನಿಮಾ ಮೂಲಕ ಹೇಳಲಾಗಿದೆ. ಪ್ರೇಕ್ಷಕರು ಭಾವುಕರಾಗಿ ವೀಕ್ಷಣೆ ಮಾಡುತ್ತಿದ್ದಾರೆ. ಯಾಕೆಂದರೆ ಇದು ಆ ರೀತಿ ಒಂದು ಐತಿಹಾಸಿಕ ಸಿನಿಮಾ. ಎಲ್ರಿಗೂ ಸಂಭಾಜಿ ಮಹಾರಾಜ್ ಅಂದರೆ ಒಂದು ರೆಸ್ಪೆಕ್ಟ್, ಒಂದು ಗೌರವ ಇದೆ. ಸೊ ಅದರಿಂದನೇ ಒಂದು ಎಮೋಷ್ನಲ್ ಆಗಿ ಫಿಲ್ಮನ್ನು ನೋಡ್ತಿದ್ದಾರೆ. ಫಸ್ಟ್ ಡೇಯಿಂದಲೇ ನೋಡ್ತಿದ್ದಾರೆ. ಈಗ 5ನೇ ದಿನವೂ ಕೂಡ ಇದು ಆರಾಮಾಗಿ ಅಂದರೆ ಇದು ಒಂದು ಸೂಪರಾಗಿ ಓಡ್ತಾ ಇದೆ ಅಂತ ಹೇಳ್ಬೋದು. ಮೊಘಲರ ದೊರೆ ಔರಂಗಜೇಬನ ವಿರುದ್ಧ ಸೆಟೆದು ನಿಂತಿದ್ದ ಸಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಪುತ್ರ. ಶಿವಾಜಿ ಕಾಲವಾದ ಬಳಿಕ ಸಂಭಾಜಿ ರಾಜ್ಯಭಾರ ಶುರುವಾಗುತ್ತೆ. ಆದರೆ ಕೆಲವೇ ವರ್ಷಗಳಲ್ಲಿ ಔರಂಗಜೇಬನ ಕಣ್ಣು ಸಂಭಾಜಿ ಮೇಲೆ ಬಿದ್ದಿತ್ತು. ಮೊಘಲ್ ದೊರೆಯ ವಿರುದ್ಧ ತಿರುಗಿ ನಿಂತಿದ್ದ ಸಂಭಾಜಿ ಹೋರಾಟದ ಕತೆ ಇದು ಸಂಭಾಜಿ ಅಂದರೆ ಛಾವಾ ಮೂವಿ ಆಗಿದೆ. ಇದ್ರ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋನಲ್ಲಿ ಕೂಡ ಹೇಳಿದೆ. ಸೊ ಈ ಮೂವಿ ಯಾವ ರಿಲೇಟೆಡ್ ಇದೆ ಅಂತ, ಛತ್ರಪತಿ ಸಂಭಾಜಿ ಮಹಾರಾಜ್ ಪಾತ್ರದಲ್ಲಿ ವಿಕ್ಕಿ ಕೌಶಲ್ ನಟಿಸಿದ್ದಾರೆ. ಛಾವಾ ರಿಲೀಸ್ ಆದಲ್ಲಿಂದ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ. ಮೊದಲ 3 ದಿನಗಳಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಆದರೆ 4ನೇ ದಿನ ಅಂದರೆ ಮೊದಲನೇ ಸೋಮವಾರದ ಕಲೆಕ್ಷನ್ ಮೇಲೆ ಸಿನಿಮಾದ ಭವಿಷ್ಯ ನಿಂತಿತ್ತು. ಹಾಗಾದರೆ ಛಾವಾ ಸೋಮವಾರದ ಪರೀಕ್ಷೆಯನ್ನು ಗೆದ್ದಿದೆ. 4ನೇ ದಿನದಲ್ಲಿ ಕಲೆಕ್ಷನ್ ಎಷ್ಟಾಯಿತು ಅಂದರೆ ಸೋಮವಾರ ಅಂದರೆ ನಿನ್ನೆ ಕಲೆಕ್ಷನ್ ಎಷ್ಟಾಗಿತ್ತು, ಸೋಮವಾರದ ಪರೀಕ್ಷೆ ಗೆದ್ದಿತ್ತ ಅಂತ ನೋಡೋದಾದರೆ ಛಾವಾ ಸಿನಿಮಾ ಸೋಮವಾರದ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಮೊದಲ 3 ದಿನಗಳಿಗಿಂತ 4ನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ನಲ್ಲಿ ಡ್ರಾಪ್ ಆಗಿದ್ದರೂ ತೀರಾ ಹಿನ್ನಡೆಯಾಗಿಲ್ಲ. ಸಹಜವಾಗಿ ವಾರದ ಆರಂಭದಲ್ಲಿ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆದಂತೆ ಈ ಸಿನಿಮಾ ಕೂಡ ಆಗಿದೆ. ರಶ್ಮಿಕಾ ಮಂದಣ್ಣ ವಿಕ್ಕಿ ಕೌಶಲ್ ಜೋಡಿಯನ್ನು ತೆರೆ ಮೇಲೆ ನೋಡುವುದಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಿದ್ದಾರೆ. ಮೊದಲ 4 ದಿನಗಳಲ್ಲಿ ಈ ಸಿನಿಮಾ ಸುಮಾರು 140 ಕೋಟಿ ರೂಪಾಯಿ ಗಳಿಸಿದೆ ಎಂದು ಈಗ ಸ್ನ್ಯಾಕ್ನಿಲ್ ಕ್ಯಾಮ್ ವರದಿಯಲ್ಲಿ ಹೇಳಿದ್ದಾರೆ. ಸೊ ಇದು ಛಾವಾ ಮೂವಿ ರಿವ್ಯೂ ಆಗಿತ್ತು. 4ನೇ ದಿನದ ಕಲೆಕ್ಷನ್ ಎಷ್ಟು ಅಂತ ಸರಿಯಾಗಿ ನೋಡೋದಾದರೆ ವಾರದ ಆರಂಭದ ದಿನ ಛಾವಾ ಕಲೆಕ್ಷನ್ ಡ್ರಾಪ್ ಆಗಬಹುದೆಂದು ನಿರೀಕ್ಷೆ ಮಾಡಲಾಗಿತ್ತು. ನಿರೀಕ್ಷೆಯಲ್ಲಿ ಕಲೆಕ್ಷನ್ನಲ್ಲಿ ಕುಸಿತವನ್ನು ಕಂಡಿದೆ. 4ನೇ ದಿನ ಸಿನಿಮಾ 24 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅಂದರೆ 4ನೇ ದಿವಸದಲ್ಲಿ ಒಂದೇ ದಿನದಲ್ಲಿ 24 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಸ್ನ್ಯಾಕ್ನಿಲ್ ಕ್ಯಾಮ್ ವರದಿ ಮಾಡಿದೆ. ಭಾನುವಾರ ಕಲೆಕ್ಷನ್ಗೆ ಹೋಲಿಕೆ ಮಾಡಿದರೆ ಅರ್ಧದಷ್ಟು ಕುಸಿದಿದೆ. ಆದರೂ ಇದು ಉತ್ತಮ ಕಲೆಕ್ಷನ್ ಎಂದು ಟ್ರೇಡ್ ಎಕ್ಸ್ಪರ್ಟ್ ಅಭಿಪ್ರಾಯ. ಯಾಕೆಂದರೆ ಈಗ ಭಾನುವಾರದಲ್ಲಿ ಏನು ಕಲೆಕ್ಷನ್ ಇರುತ್ತೆ ಆ ಕಲೆಕ್ಷನ್ ಡೈಲಿ ಆಗೋದಿಲ್ಲ. ಯಾಕೆಂದರೆ ಸೋಮವಾರ ಸ್ವಲ್ಪ ಕಲೆಕ್ಷನ್ ಡೌನ್ ಆಗೋದು ಇದು ಸಾಮಾನ್ಯವಾಗಿರೋ ಮಾತು. ಯಾಕೆಂದರೆ ಯಾವುದೇ ಕಲೆಕ್ಷನ್ ಜಾಸ್ತಿ ಆಗಬೇಕಂದ್ರೆ ಅದು ವೀಕೆಂಡ್ನಲ್ಲಿ ಅಂದರೆ ಸ್ಯಾಟರ್ಡೇ ಮತ್ತು ಸಂಡೇ ದಿನ ಏನಿರುತ್ತೆ ಅದು ವೀಕೆಂಡ್, ಅದು ಈ 2 ದಿವಸದಲ್ಲಿ ಕಲೆಕ್ಷನ್ ಜೋರಾಗೇ ಇರುತ್ತೆ. ಮೊದಲ 4 ದಿನಗಳ ಕಲೆಕ್ಷನ್ ಹೇಗಿದೆ, ಸೊ 1 by 1 ನೋಡೋದಾದರೆ ಛಾವಾ ಸಿನಿಮಾ ವಿಕ್ಕಿ ಕೌಶಲ್ ವೃತ್ತಿ ಬದುಕಿನಲ್ಲಿ ಅತಿ ದೊಡ್ಡ ಓಪನಿಂಗ್ ಪಡೆದ ಸಿನಿಮಾ ಎನಿಸಿಕೊಂಡಿದೆ. ಹಾಗೆ ರಶ್ಮಿಕಾ ಮಂದಣ್ಣ ನಟನೆಯ ಮತ್ತೊಂದು ಬಾಲಿವುಡ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಮೊದಲು 4 ದಿನಗಳ ಕಲೆಕ್ಷನ್ ನೋಡಿದರೆ
ಇನ್ನೂ ಒಂದು ವಾರ ಇದೇ ಕ್ರೇಜ್ ಮುಂದುವರಿಯುವ ಸಾಧ್ಯತೆ ಇದೆ. ಸ್ನ್ಯಾಪ್ಡೀಲ್ ಕ್ಯಾಮ್ ನೀಡಿದ ಮೊದಲ 4 ದಿನಗಳ ಕಲೆಕ್ಷನ್ ರಿಪೋರ್ಟ್ ನಿಮ್ಮ ಮುಂದೆ ಇದೆ ಫ್ರೆಂಡ್ಸ್. ಸೊ ಈಗ ಮೊದಲನೇ ದಿನ ಎಷ್ಟು ಕಲೆಕ್ಷನ್ ಆಯಿತು, ಎರಡನೇ ದಿನ ಎಷ್ಟು ಕಲೆಕ್ಷನ್ ಆಯಿತು, ಮೂರನೇ ದಿನ ಎಷ್ಟು ಕಲೆಕ್ಷನ್, 4 ಮತ್ತು ಟೋಟಲಾಗಿ ಎಷ್ಟು ಕಲೆಕ್ಷನ್ ಆಯಿತು ಅಂತ ನೋಡೋದಾದರೆ, ಮೊದಲನೇ ದಿನ ಅಂದರೆ ಚಾವಾ ಮೂವಿ ರಿಲೀಸ್ ಆದ ಮೊದಲನೇ ದಿನ ಸುಮಾರು ಒಂದು 31 ಕೋಟಿ ರೂಪಾಯಿ ಏನಾಯಿತು ಕಲೆಕ್ಷನ್ನ ಮಾಡಿತ್ತು ಮೊದಲನೇ ದಿನ ಇದು. ಆಮೇಲೆ ಎರಡನೇ ದಿನ ಸುಮಾರು ಒಂದು 37 ಕೋಟಿವರೆಗೂ ಕಲೆಕ್ಷನನ್ನು ಮಾಡಿದೆ. ಆಮೇಲೆ ಇದೇ ರೀತಿ ಮೂರನೇ ದಿನ ಆಯಿತು, ಎರಡನೇ ದಿನ 37 ಕೋಟಿ, ಒಂದನೇ ದಿನ 31 ಕೋಟಿ. ಈಗ ಇದೇ ರೀತಿ ಅಂದರೆ ಮೂರನೇ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದ್ದು ಮೂರನೇ ದಿನನೇ ಅಂತ ಹೇಳ್ಬೋದು. ನಾನು ನಿಮಗೆ ಮೊದಲೇ ಹೇಳಿದ್ದೆ ವೀಕೆಂಡ್ನಲ್ಲಿ ಅದು ಜಾಸ್ತಿ ಕಲೆಕ್ಷನ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಈಗ ಮೂರನೇ ದಿನ ಅಂದರೆ ಈಗ ಬಂತು ಫ್ರೈಡೇ, ಅಂದರೆ ಶುಕ್ರವಾರ ಮೂವಿ ರಿಲೀಸ್ ಆಗಿದೆ. ಶುಕ್ರವಾರ 31, ಶನಿವಾರ 37 ಕೋಟಿವರೆಗೂ ಸಂಪಾದನೆ ಮಾಡಿದೆ. ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಸಂಡೇ ಒಂದೇ ದಿನದಲ್ಲಿ ಸುಮಾರು 48.5 ಕೋಟಿವರೆಗೂ ಗಳಿಕೆ ಮಾಡಿದೆ. ಇದೇ ರೀತಿ ಈಗ ನಾನು ಹೇಳಿದ ಹಾಗೆ ಈಗ ಸೋಮವಾರ 24, ಅಂದರೆ ನಿನ್ನೆ ಆಗಿರೋ ಕಲೆಕ್ಷನ್ ಏನಿದೆ 24 ಕೋಟಿ. ಸೊ ಒಟ್ಟು ಸುಮಾರು 140.5, ಅಂದರೆ 140.5 ಕೋಟಿವರೆಗೂ ಏನಿದೆ ಈಗ ಇದು ಫಿಲ್ಮ್ ಕಲೆಕ್ಷನ್ನ ಮಾಡಿದೆ. ಟೋಟಲ್ ಇದು ಬಜೆಟ್ ಆಯಿತು. ಬಾಲಿವುಡ್ ಮಂದಿಗೆ ರಶ್ಮಿಕಾ ಮಂದಣ್ಣ ಲಕ್ಕಿ ಗರ್ಲ್ ಅಂತ ಸಾಬೀತಾಗಿದ್ದಾರೆ. ರಣಬೀರ್ ಕಪೂರ್ ಜೊತೆ ನಟಿಸಿದ ಆ್ಯನಿಮಲ್ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈಗ ವಿಕ್ಕಿ ಕೌಶಲ್ ಜೊತೆ ನಟಿಸಿದ ಚಾವಾ ಕೂಡ ಹಿಟ್ ಲಿಸ್ಟಲ್ಲಿ ಸೇರಿಕೊಂಡಿದೆ. ಲೈಫ್ ಟೀಮ್ನಲ್ಲಿ ಈ ಸಿನಿಮಾ 350ರಿಂದ 400 ಕೋಟಿ ಕಲೆಕ್ಷನ್ ಮಾಡಬಹುದು ಎಂಬುದು ಟ್ರೇಡ್ ಎಕ್ಸ್ಪರ್ಟು ಆಗಿದೆ. ಅಂದರೆ ಇದು 350 ಕೋಟಿಯಿಂದ 400 ಕೋಟಿವರೆಗೂ ಕಲೆಕ್ಷನ್ ಮಾಡುತ್ತೆ. ಸೊ ಆದರೂ ನಾವು ಇದನ್ನು ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಒಂದು ಐತಿಹಾಸಿಕ ಸಿನಿಮಾ, ಒಂದು ಹೋರಾಟಗಾರರ ಅವರ ಜೀವನ ಚರಿತ್ರೆಯ ಒಂದು ಸಿನಿಮಾ ಆಗಿದೆ. ಆದರೂ ಕೂಡ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದು ಸದ್ಯದಲ್ಲಿ ಟ್ರೇಡರ್ಸ್ ಎಕ್ಸ್ಪರ್ಟ್ ಅವರ ಮಾಹಿತಿಯಾಗಿತ್ತು. ಫ್ರೆಂಡ್ಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ನಿಮ್ಗೆ ಯಾವುದಾದ್ರೂ ಬೇರೆ ನಿಮಗೆ ಮೂವಿ ಕ್ರೇಜ್ ಇತ್ತು ಅಂದರೆ, ನಿಮಗೆ ಸಿನಿ ಕ್ರೇಜ್ ಏನಾದರೂ ಇತ್ತು ಅಂದರೆ ಸೊ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾನು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್ ಬನ್ನಿ. ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.